ಆ ಅಯ್ಯಯ್ಯ, ನಾನು ಸಾಮಾನ್ಯದವನಲ್ಲ. ಎಂತ ಇಲ್ಲೇ ಅಸಾಮಾನ್ಯ. ಹಾಗೆ ಹೌದು ಹೌದು ಹೌದು. ನಾನೇನು ಕಡಿಮೆ ಅಂತ ಮಾಡ್ಕೊಂಡ್ರ? ಏನಿತ್ತು? ನಾನು ಮಂತ್ರವಾದಿ, ನೀಲಕಂಠ ಮಂತ್ರವಾದಿ. ಯಾರು? ನೀಲಕಂಠ ಓ, ಮಂತ್ರವಾದಿ. ನೀಲಕಂಠನ್ ಕೇಳಿದ್ದೇವೆ ಹೆಸರು. ಹೌದಾ? ಹೌದಪ್ಪ. ಓಯ್, ನಮಸ್ಕಾರ. ಮಂತ್ರವಾದಿ ಆಗ್ಬೇಕು ಅಂತ ಆದ್ರೆ ಸಾಮಾನ್ಯ ಕಷ್ಟಪಡಬೇಕು ಅಂತ ಮಾಡ್ಕೊಂಡ್ರೆ ಮತ್ತೆ ಅಯ್ಯಯ್ಯೋ, ನಮ್ಮ ಅಪ್ಪ ಮಂತ್ರವಾದಿ, ನಮ್ಮ ತಾತ ಮಂತ್ರವಾದಿ, ನಮ್ಮ ಮುತ್ತಾತ ಮಂತ್ರವಾದಿ, ಎಲ್ಲವರು ಮಂತ್ರವಾದಿ ಆಗಿದ್ದಾರೆ ಎನ್ನುವುದಕ್ಕಾಗಿ ನಾನು ಮಂತ್ರವಾದಿ ಆಗ್ಬೇಕೆನ್ನುವ ತಿಳ್ಕೊಂಡವ. ಹೌದಾ? ಅದಕ್ಕಾಗಿ ಸಾಧನೆ ಮಾಡ್ಬೇಕೆನ್ನುವ. ಅಪ್ಪನಿಗೆ ಹುಚ್ಚಿದ್ರೆ? ಅಪ್ಪನಿಗೆ ಹುಚ್ಚಿದ್ರೆ ಮಗನಿಗೆ ಬರಬಾರ್ದ? ಯಾವ ಹುಚ್ಚು? ಮಂತ್ರವಾದಿ ಆಗಿಬೇಕು ಅನ್ನುವಂತ ಹುಚ್ಚು. ಹಾಗೆ ನೀವು ದಾರಿ ತಪ್ಪಿಸ್ಬೇಡಿ, ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದವ ನಾನು. ಒಳ್ಳೇದು, ಮುಂದೆ ಹೋಗ್ಲಿ. ಮಂತ್ರವಾದಿ ಆಗ್ಬೇಕೆನ್ನುವಂತ ಕಾರಣಕ್ಕಾಗಿ, ಸಿದ್ಧಿಗಾಗಿ. ಹೌದು. ಎಲ್ಲಿ ಹೋದದ್ದು? ಎಲ್ಲೋದ್ರಿ? ನೇರವಾಗಿ ಹಿಮಾಲಯಕ್ಕೆ ಹೋದದ್ದು. ಹಿಮಾಲಯಕ್ಕೆ ಹೋದ್ರೆ? ಹೌದಪ್ಪ. ಅಷ್ಟಿ ಹತ್ರ? ಹತ್ರ ಅಂದ್ರೆ ತಪಸ್ಸನ್ನು ಆಚರಿಸ್ಬೇಕಲ್ಲ ಅಲ್ಲಿ ಹೋದ್ರಿ? ಹಾಗಾಗಿ ಅಲ್ಲಿ ಹೋಗಿ ನಾನು 50 ಮಾಡದ್ದು. ಎಷ್ಟು? 50. ಹೌದಣ್ಣ? ಎಂತ ಹೇಳಿದೆ? 50 ತಪಸ್ಸು ಕರ್ಮ ಅದು ಮಾಡಿದ್ದು. ಇನ್ನೊಂದು ಸರಿ ಮಾಡೋಕ್ ನಾನು. ಅಯ್ಯಯ್ಯ ದೇವ್ರೆ, ನೀವು ಇದ್ದದಕ್ಕಾಗಿ ನಾನು ಬಂದದ್ದು ಇಲ್ಲಿ. ಒಳ್ಳೇದು. ಇಲ್ಲ ಅಂದ್ರೆ ಬರ್ತಿದ್ದ ನಾನಿಲ್ಲಿ. ಹೋಯ್, ಹೇಳಿ. ಅಲ್ಲಿ ಹೋದದ್ದು. ಎಂತ ಶಕೆ ಹಿಮಾಲಯದಲ್ಲಿ. ಶಕೆ. ಹಿಮಾಲಯದಲ್ಲಿ ಸೆಕೆನಾ? ಚಳಿ ಚಳಿ ಚಳಿ. ಎಂತ ಚಳಿ? ಹೋದದ್ದು ನಾನು, ನೀವ? ಹೋದದ್ದು ನೀನೆ. ಮತ್ತೆ ಗೊತ್ತಾದದ್ದು ನನಗೆ. ಒಳ್ಳೇದು ಒಳ್ಳೇದು. ತಪಸ್ಸನ್ನು ಆಚರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಹೋಗಿ ಒಂದು ಮೂಟೆ ಮೆಣಸಿನಕಾಯಿ ತೆಗೆದುಕೊಂಡು. ಯಾವ್ದು? ಒಣ ಮೆಣಸು ಹಸಿ ಮೆಣಸು? ಎರಡು. ಒಣ ಮೆಣಸು ಹಸಿ ಮೆಣಸು ಎರಡು ಸೇರಿಸಿಕೊಂಡು ಬೆಂಕಿ ಹಾಕೊಂಡು ಆ ಹೊಗೆಯಲ್ಲಿ ತಲೆ ಕೆಳಗೆ ಮಾಡಿ, ತಲೆ ಕೆಳಗೆ ಕಾಲ ಮೇಲೆ ಮಾಡಿ, ಕಾಲ ಮೇಲೆ ಏಕವಸನಧಾರಿಯಾಗಿ. ಯಾವ ದಾರಿ? ಏಕವಸನ. ಏಕವಸನ. ಒಂದೇ ವಸ್ತ್ರವನ್ನು ಧರಿಸಿ ತಲೆ ಕೆಳಗೆ ಕಾಲ ಮೇಲೆ ಮಾಡಿ ತಪಸ್ಸು. ಅದಕ್ಕೆ ಬೇಕಾದಂತ ವ್ಯವಸ್ಥೆಯಲ್ಲ ಏಕವಸನ ದಾರಿಯಾಗಿದ್ದೆ ನಾನು. ಮತ್ತೆ ನೀವೇನು ತಪ್ಪು ತಿಳ್ಕೊಳ್ಬೇಡಿ. ಹೌದಪ್ಪ. ಆ ಮೆಣಸಿನಕಾಯಿ ಹೊಗೆಯಲ್ಲೇ ತಪಸ್ಸನ್ನು ಆಚರಿಸಿದೆ. ಅಲ್ಲೇ ಅಷ್ಟನ್ನು ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಸಿದ್ಧಿ ಸಿಕ್ತಾ? ಸ್ವಲ್ಪ ಮಾತ್ರ ಸಿಕ್ತು. ಮತ್ತು ಉಳಿದುದಕ್ಕಾಗಿ ನೇರವಾಗಿ ಬಯಲಿಸಿದೆ. ಅಲ್ಲಿಂದ ಅಲ್ಲಿ ಹೋದದ್ದು. ಚಂಗನೆ ನೆಗೆದು ಅಲ್ಲಿ ಹೋಗಿ ಬಯಲ್ಸಿಮೆ ಹೋದ್ರಿ? ಹೌದು, ತಪಸ್ಸನ್ನು ಆಚರಿಸಿದೆ. ಹೇಗುಂಟು ಬಯಲ್ಸಿಮೆ? ಅಯ್ಯೋ, ಅಲ್ಲಿ ಎಂತ ಚಳಿ ಮಾರ್ರೆ. ಅಲ್ಲ, ತಲೆ ಹಾಳಾದ. ಹೌದು ನಿನಗೆ. ಬಯಲ್ಸಿಮಲ್ಲಿ ಚಳಿ ಅಲ್ಲ ಮರ, ಸಕ್ಕೆ ಸಕ್ಕೆ. ಅಲ್ಲಿ ಹೋದದ್ದು ನಾನು, ನೀವೇ. ಮತ್ತೆ ಚಳಿಯ ಸೆಕೆ ನನಗೆ ಗೊತ್ತಾಗ್ತದೆ. ಒಳ್ಳೆಯದು. ಹೌದಾ? ಅಲ್ಲಿ ಇಲ್ಲಿ ಎರಡು ಸೇರ್ಕೊಂಡು ಅಷ್ಟ ಸಿದ್ಧಿಯನ್ನ ಪಡ್ಕೊಂಡೆ ನಾನು. ಅಷ್ಟ ಸಿದ್ಧಿ ಅಲ್ಲ ಅಂದ್ರೆ 8 ಸಿದ್ಧಿ. 8 ಸಿದ್ಧಿ. 2 ಸೇರಲ್ಲ? 2 ಸೇರು 8 ಸಿದ್ಧಿ ಅಲ್ಲ ಪಡ್ಕೊಂಡವ ನಾನು. ಹೌದಲ್ವಾ? ಅಯ್ಯೋ, ಘೋರವಾದಂತ ತಪಸ್ಸನ್ನ ಎಷ್ಟು ವರ್ಷಗಳ ಕಾಲ ಆಚರಿಸಿದೆ ಗೊತ್ತುಂಟಾ? ಎಷ್ಟು ವರ್ಷ ತಪಸ್ಸು ಮಾಡಿದ್ದೀರಿ? 48 ವರ್ಷ. ನಿಮಗೆ ಎಷ್ಟು ವರ್ಷ? ನನಗೆ 28 ವರ್ಷ. ಎಂತ? ಎಷ್ಟು ವರ್ಷ ತಪಸ್ಸು? 48. ನಿಮಗೆ 28 ವರ್ಷ. ಹೆಚ್ಚು ಕಡಿಮೆ ಆಯ್ತಲ್ಲ? ಹೆಚ್ಚು ಕಡಿಮೆ ಆಯ್ತಾ? ಹೌದು. ಹೌದಲ್ವಾ? ಹೌದು. 20 ವರ್ಷ ಹಾಗೆ ಬಾಕಿ ಉಳಿತಲ್ಲ? ಹೌದು. ಹಿಂದೆ ಮುಂದೆ ಆಯ್ತು. ಆಚೆ ಸರಿ ಮಾಡಿ. ನಿನಗೆ ಎಷ್ಟು ವರ್ಷ? ನನಗೆ 48. ತಪಸ್ಸು 28. ಒಳ್ಳೆಯದು. ಸರಿ ಆಯ್ತಾ? ಹಾಗಾಗಿ ಎಲ್ಲ ಸಿದ್ಧಿಯನ್ನ ಪಡೆದುಕೊಂಡು ಬಂದವ. ಏನೇನ್ ಮಾಡ್ಲಿಕ್ಕೆ ಗೊತ್ತುಂಟು ನಿಮಗೆ? ಅಯ್ಯೋ, ವಶೀಕರಣ ಉಂಟು. ಮತ್ತೆ ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಆಮೇಲೆ ಪೀಠೋಪಕರಣ, ಆಯ್ತು ಮುಂದೆ ಆಮೇಲೆ ಡಾಂಬರೀಕರಣ. ಬರುವಾಗ ಗೊತ್ತಾಯ್ತು. ಬರ್ಬೇಕಾದ್ರೆ ಎಲ್ಲ ಮಾಡ್ಕೊಂಡೇ ನೀವೇ ಮಾಡಿದ್ದಲ್ಲ? ಅದಲ್ಲ, ಅಂದ್ರೆ ಅದು ವಶೀಕರಣದಲ್ಲಿ ಬರುವಂತದ್ದು. ಹೌದೌದು. ಇವನ್ನೆಲ್ಲ ಸಿದ್ಧಿಯನ್ನ ಪಡೆದುಕೊಂಡು ಬಂದು ನಾನು ನೇರವಾಗಿ ಬಂದು ನಾನು ನಿಂತದ್ದು ಎಲ್ಲಿ ಗೊತ್ತುಂಟಾ? ಎಲ್ಲಿ? ಗೊತ್ತಿಲ್ವಾ? ನಿಮ್ಗೆ ಊರ ಯಾವುದು? ಗೊತ್ತಾಗ್ಲಿಲ್ವಾ? ನಿಮ್ಮ ಮಗಳೂರು ಉಂಟಲ್ಲ? ಯಾವುದು? ನಿಮ್ಮ ಮಗಳೂರು. ನಂಗೆ ಮಗಳು ಆಗ್ಲಿಲ್ಲ ಮರ, ನನಗಿನ್ನು ಮದುವೆ ಆಗ್ಲಿಲ್ಲ. ಮಗಳೆಲ್ಲಿಂದ ಮರ? ಎಂತ ಮಾತಾಡ್ತೇನೆ? ಆಗ್ಲಿಲ್ಲ ಅಂದ್ರೆ ಪ್ರಯತ್ನ ಉಂಟಾ?
ಆಗ್ಲಿಲ್ಲ ಅಂದ್ರೆ ಪ್ರಯತ್ನ ಆಗೋ ಉಂಟು. ಅಲ್ಲ ನೀವೊಂದು ಹಾ ಮನ್ಸು ಮಾಡಿದ್ರೆ ಮಾಡ್ತೀವಿ. ಒಂದು ಭಸ್ಮ ಮಂತ್ರಿಸಿ ಕೊಡ್ತೇವೆ ನಾವು. ನೀವು ಭಸ್ಮ ತಕೊಂಡ್ರೆ ಹೆದರುವಂತ ಅಗತ್ಯವೇ ಇಲ್ಲ. ಒಳ್ಳೆಯದು. ನಿಮ್ಮ ಮಂಗಳೂರು ಅಂದ್ರೆ ಅದಲ್ಲ ಹೇಳಿ. ಹಾ ನಿಮ್ಮ ಓ ಮಂಗಳೂರು ಹಾ ಹಾ ಅಲ್ಲಿಂದ ಅಲ್ಲಿ ಹಾ ಅಲ್ಲಿ ಉಂಟಲ್ಲ ಯಾವುದು ಇದು ಕೊಯ್ಗೋಡು. ಅಲ್ಲಿ ಸ್ವಲ್ಪ ಮುಂದೆ ಅದೇ ಅದ್ರ ಮುಂದೆ ಹಾ ಅಲ್ಲೇ ಅಲ್ಲೇ ಅದೇ ಹಾ. ಪ್ರಾಂತ್ಯದಲ್ಲಿರುವುದು. ಹಾ ಅದೇ ಕೊಯ್ಗೋಡು ಉಂಟಲ್ಲ. ಏ ನೀ ಬರ್ಬೇಕಾದ್ರೆ ಗೊತ್ತಾಯ್ತು ಕೋಳಿಗೋಡಿಂದ ಬಂದದ್ದು ಅಂತ. ಅದಲ್ಲ ಹಾಕೊಂಡೇ ಬಂದೆ. ಕೇರಳದ ಹಾ ಹೊಯ್ಕೋಡ್. ಹಾ ಹೊಯ್ಕೋಡು ಹೊಯ್ಕೋಡು. ಹಾ ಹೊಯ್ಕ. ಹಾ. ಅಲ್ಲಿಂದ ಬಂದು ಹ್ಮ್ ಇಲ್ಲೆಲ್ಲ ತಿರುಗಾಟ ಮಾಡ್ತಾ ಇದ್ದೇನೆ. ಹ್ಮ್ ಕಾರಣ ಯಾಕೆ? ನಾನು ಸಿದ್ಧಿಸಿಕೊಂಡಿರುವಂತ ಹ್ಮ್ ಎಲ್ಲ ಮಂತ್ರ ತಂತ್ರಗಳನ್ನ ಎಲ್ಲ ಸಿದ್ಧಿಯಿಂದ ಸಿದ್ಧಿಯಿಂದ ಅಣಿ ಮಾಡ್ಲಿಕ್ಕೆ ಗೊತ್ತುಂಟ ನಿಮ್ಗೆ? ಎಂತದ? ಅಣಿ ಅಣಿ ಅಲ್ಲ, ಅದೆಂತ ಅಣಿ ಹೇಳ್ತೀರ? ಮಾರಿ ಸಿದ್ಧಿಯನ್ನ ಪಡೆದುಕೊಂಡವ. ಅಣಿ ಬರ್ತದೆ ಈಗ ಸ್ವಲ್ಪ ಹೊತ್ತು ಬಿಟ್ರೆ. ಎಂತ ಮಾಡುತ್ತೆ? ಅಣಿ ಮಾರಿ ಸಿದ್ಧಿಯನ್ನ ಪಡೆದುಕೊಂಡವ ನಾನು. ಅಣಿ ಮಾದಿ ಸಿದ್ಧಿ. ಹಾ ಅಣಿ ಮಾರದ್ದಲ್ಲ, ಅರ್ಧಲ್ಲ ಮಾರಿ ಮಾರ್ಲಿಕ್ಕೆ ಬೇರೆ ಜನ ಇದ್ದಾರೆ. ನೀವ್ ಬೇಡ. ನೀವು ಮರ್ರೆ ಹೇಳಲಿಕ್ಕಾಗುದು. ಅಣಿ ಮಾದಿ ಅಷ್ಟ ಸಿದ್ಧಿಯನ್ನ ಪಡೆದುಕೊಂಡವನ ಪಡೆದುಕೊಂಡವರು. ಹೌದಲ್ವಾ? ಒಳ್ಳೆಯದು. ಹಾಗಾಗಿ ಹ್ಮ್ ಏನೇನು ಬೇಕೋ ಒಂದೊಮ್ಮೆ ನಾನು ಭಸ್ಮದಿಂದ ಮಂತ್ರಿಸಿ ಬಿಟ್ಟೆ ಅಂತಾದ್ರೆ ಬಿಟ್ರೆ ಒಬ್ಬರು ಇರುವುದಿಲ್ಲ. ಹೌದಾ? ಹೌದು. ಅದೊಂದು ಮಾಡಬೇಡಿ. ಒಂದು ಕೆಲಸ ಮಾಡುವ. ಅವರೇ ನಮ್ಮ ದೇವರು. ಹೌದು, ಅವರಿಲ್ಲ ಅಂತಂದ್ರೆ ಆಗುವುದಿಲ್ಲ. ಆಗುದಿಲ್ಲ. ಅದಕ್ಕಾಗಿ ನಾನು ಮಂತ್ರ ಶಕ್ತಿನ ಉಪಯೋಗಿಸಿ ಬೇಕಾದ್ರೆ ಅದೇ ಮಂತ್ರ ನನ್ನ ಮೇಲೆ ಮಾಡಿ. ನಿಮ್ಮ ಆದಷ್ಟು ಮೇಲ್ ಕಳಿಸ್ಬೇಕು ಅಂತ ಯೋಚನೆ ನನ್ನದು. 3 ಜನರ ಮೇಲೂ ಆ ಪ್ರಯೋಗ ಮಾಡಿ ಇಲ್ಲಿದ್ದಂಗೆ ಇಲ್ಲಿಂದ. ಹೌದಾ? ಕೊಡುವ ಒಂದು ಮಂತ್ರವನ್ನ ನಾವು ಮಾಡಿಕೊಡ್ತೇವೆ. ನೀವು ಆದಷ್ಟು ಹೆಸರು ಬರಬೇಕು ಅನ್ನೋ ಉದ್ದೇಶ ಇತ್ತು ಅಂತಾದ್ರೆ ನನ್ನನ್ನ ಕಾಣಿ. ಹ? ಈ ನಂಜುಂಡ ಹ? ಯಾವುಂಡ? ನಿನಗೆ ಎಷ್ಟು ಹೆಸರು ಉಂಟು ಮಾರೆ? ನೀಲಕಂಠ, ಹ. ನಂಜುಂಡ, ಹ. ಮತ್ತೆ ಮೇಲೆ ಇವ್ರು ಹೇಳಿದೆ ಗಂಜುಂಡತೆ. ಒಳ್ಳೆಯದು. ಹ. ಅಷ್ಟೆಲ್ಲ ಹೆಸರು ಉಂಟು ನನಗೆ. ಆಗ್ಲಿ. ಆದ್ರೂ ನಿಮ್ಮಲ್ಲಿ ಮಾತಾಡುವ ಸಮಯ ನನಗಿಲ್ಲ. ಆದ್ರೆ ಇಷ್ಟೊತ್ತು ಮಾತಾಡ್ದಲ್ಲ, ತಲೆ ಹಾಳ ನಿನಗೆ? ಹಾಳಲ್ಲ, ಪರಿಚಯ ಮಾಡ್ಕೊಳ್ಬೇಕಲ್ಲ. ಯಾರು ಏನು ಅಂತ ಉದ್ದೇಶ ಬೇಕಲ್ಲ. ಆಗ ನನ್ನ ಮಿತ್ರ ಒಬ್ಬ ಇದ್ದಾನೆ. ನಿಮಗೂ ಮಿತ್ರರಿದ್ದಾರಾ? ಹೌದಪ್ಪ. ಯಾರು? ಅವ ಇದು ಲೋಕಾದಿತ್ಯ. ಲೋಕಾದಿತ್ಯನ ಹೌದೌದು. ಹೆಸರು ಬದಲಾವಣೆ ಮಾಡ್ಕೊಂಡಿದ್ರು. ಇಲ್ಲ ಸರಿ ಉಂಟು. ಬರ್ಲಿಕ್ಕೆ ಹೇಳಿದ್ದಾನೆ. ಏನೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನಂತೆ, ಅದನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ದಾನೆ. ಅದಕ್ಕಾಗಿ ಅದ ಮಾಡುವುದಲ್ಲ, ಆದಷ್ಟು ಬೇಗ ಅಲ್ಲಿ ಹೋಗ್ಬೇಕು. ಆದಷ್ಟು ಬೇಗ ಹೋಗ್ತೀರಲ್ಲ? ಆದಷ್ಟು ಬೇಗ ಹೋಗಬೇಕು. ಜೈ ಮಹಾಕಾಳಿ. ನೋಡಿ ಭಗವಾನ್ ಭಗವಾನ್ ಹೋಗ ಇಲ್ಲ ನಿಂತ್ಕೊಂಡು ಅಂತ ಮಾಡ್ತಾವ್ರ. ಹೋಗ. ನಾನು ಆದಷ್ಟು ಬೇಗ ಹೋಗ್ಬೇಕು ಅಂತಂದ್ರೆ ಈಗ ಹೋದ್ರೆ ಅಲ್ಲಿ ಇಲ್ಲಿ ಮತ್ತೆ ಈಗ ಹೋಯ್ದ ಅಂತ ಹೇಳಿದ್ರೆ ಅಲ್ಲಿ ಕೊಯ್ತಾ ಆಗ್ತದೆ. ಕೊಡುವುದು ಹೋಗ ಇಳ್ಕೊಂಡು ಅಂತ ಮಾಡ್ತೀಯಾ? ಅಲ್ಲಿ ಅಷ್ಟು ನಿಧಾನಗತಿಯಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ಇಷ್ಟು ಬೇಗ ಮಾಡಿದ್ರೆ ಕಾಲು ಇಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ನಮ್ಮ ಕಾಲು ನೋಡಿ ತಿರುಗಾಟದಲ್ಲಿದ್ದವರು. ಈಗ ಮೇಲೆ ಬೇಡ, ಕೆಳಗೆ ಬೇಡ, ಮಧ್ಯೆ ತಗೊಳ್ಳೋ ಮಂತ್ರವಾದಿಗಳೇ. ಮತ್ತೆ ಬಿಡಬೇಡಿ ನೀವು. ನಾ ಬರಲೆ ನಾ ಬರಲೆ ನಾ ಬರಲೆ ನಾ ಬರಲೆ ನಾ ಬರಲೆ ಬಾ ಬಾ ಈಗ ಬಾ ಈಗ ಬಾ ಈಗ ಬಾ. ನೀಲಕಂಠ ಮಿತ್ರ ಅವಳಂಗ ಅಂತ ನೀನೊಂದು ಓಡೋಗ್ಬೇಡ. ಓಡ ಹೋಗುವುದಲ್ಲ, ಏನೋ ವಿಚಾರ ಅಂತ ತಿಳ್ಕೊಳ್ಬೇಕಲ್ಲ. ಅರ್ಥ ಮಾಡ್ಕೊಂಡೆ, ಸರಿಯಾಗಿ ನೋಡ್ಕೋ. ಒಳಗೆ ಕಳಿಸೋಳನ್ನ ನಾ ಬರಲೆ ನಾ ಬರಲೆ ನಾ ಬರಲೆ